ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವ ವಿಷಯ ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿ. ನೀವು ಪದೇ ಪದೇ ಕೇಳ್ತಿರ್ತೀರ, ಓದ್ತಿರ್ತೀರ, ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿ ಅಂದರೆ ಏನು ಅಂತ. ಅದ್ರ ಬಗ್ಗೆ ನಾನು ತಿಳಿಸ್ಕೊಳ್ಳೋಣ ಅಂತ ಕೂತಿದ್ದೇನೆ. ಸೆಕ್ಷನ್ 167 CRPCನಲ್ಲಿ ಅಡಿಯಲ್ಲಿ ಪೊಲೀಸ್ನವರು ಅಥವಾ ಯಾವುದೇ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಒಬ್ಬ ವ್ಯಕ್ತಿನ ಬಂಧನ ಮಾಡಿದರೆ 24 ಗಂಟೆ ಒಳಗೆ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಬೇಕಾದ್ದು ಕಡ್ಡಾಯ. ಹಾಜರು ಮಾಡಿದ ತಕ್ಷಣ ಮ್ಯಾಜಿಸ್ಟ್ರೇಟ್ರ ಮುಂದೆ ಅಷ್ಟರೊಳಗೆ ಅವರು ತನಿಖೆ ಮುಗಿಸ್ಬೇಕು ಸಾಧ್ಯವಾದರೆ. ಇಲ್ಲದವರು ಅವರೇನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸ್ವಾಮಿ ಇನ್ನೂ ತನಿಖೆ ಮುಗ್ದಿಲ್ಲ, ದಯಮಾಡಿ ನಮಗೆ ತನಿಖೆಗೆ ಅವಕಾಶ ಕೊಡಿ, ದಯವಿಟ್ಟು ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ. ಮ್ಯಾಜಿಸ್ಟ್ರೇಟ್ರಿಗೆ ಈ ಕೇಸ್ನಲ್ಲಿ ತನಿಖೆ ಇನ್ನೂ ಅವಶ್ಯಕತೆ ಇದೆ, ಅಕ್ಯೂಸ್ನ ಅಂದರೆ ಆರೋಪಿನ ಜೊತೆಗಿಟ್ಟುಕೊಂಡೇ ತನಿಖೆ ಮಾಡಬೇಕಾಗತ್ತೆ, ನಾನು ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡದೋ ಹೋದರೆ ಕಷ್ಟವಾಗತ್ತೆ ತನಿಖೆ ಮಾಡೋಕ್ಕೆ ಅಂತ ಮನವರಿಕೆ ಆದರೆ ಅವರು ಆರೋಪಿನ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು. ಇಲ್ಲ ನ್ಯಾಯಾಂಗ ಬಂಧನ ಅಂತೀವಲ್ಲ, ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೋದು. ಇದು ಕಂಪ್ಲೀಟಾಗಿ ಮ್ಯಾಜಿಸ್ಟ್ರೇಟರ ವಿವೇಚನಾ ಅಧಿಕಾರಕ್ಕೆ ಒಳಪಟ್ಟಿರುತ್ತೆ. ಅದು ಕೂಡ CRPCಯಲ್ಲಿ ಅವರಿಗೆ 167ರಲ್ಲೇ ಅಧಿಕಾರ ಒದಗಿಸುತ್ತೆ. ಇದನ್ನು ಅವರು ಆ ಕೇಸಿಗೆ ಹೇಗೆ ಉಪಯೋಗಿಸ್ಬೇಕು ಅಧಿಕಾರವನ್ನು ಅಂತ ನೋಡಿ ಅವರು ಉಪಯೋಗಿಸ್ತಾರೆ ಮತ್ತು ಆ ರೀತಿಯ ಆರ್ಡರ್ಗಳನ್ನು ಮಾಡ್ತಾರೆ. ಅಕಸ್ಮಾತ್ ಅದೇ ಸಂದರ್ಭದಲ್ಲಿ ಅವರ ಎದುರಿಗೆ ಬೇಲ್ ಅಪ್ಲಿಕೇಶನ್ ಏನಾರ ಬಂದರೆ ಅದನ್ನು ಬೇಲ್ ಈ ಸಂದರ್ಭದಲ್ಲಿ ಕೊಡಬೇಕೆ ಅಥವಾ ಕಸ್ಟಡಿ ಕೊಡಬೇಕೆ ಅನ್ನುವಂಥ ಒಂದು ಆಯ್ಕೆ ಕೂಡ ಅವ್ರ ಮುಂದಿರುತ್ತೆ. ಆವಾಗ ಅವ್ರು ಬೇಲ್ ಬೇಕಾದ್ರೆ ಕೊಡ್ಬೋದು, ಅಥವಾ ಪೊಲೀಸ್ ಕಸ್ಟಡಿ ಕೊಡ್ಬೋದು, ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು. ಮೂರು ಆಯ್ಕೆ, ಮೂರಲ್ಲಿ ಯಾವ್ದಾರ ಒಂದು ಆಯ್ಕೆ ಅವ್ರು ಮಾಡ್ಕೋಬೋದಾಗಿರುತ್ತೆ. ಆಯಿತಾ? ಈಗ ಪೊಲೀಸರಿಗೆ ಕಸ್ಟಡಿ ಕೊಡೋದಾದ್ರೆ ಏನು ಕಾನೂನು ಹೇಳುತ್ತೆ ಅಥವಾ ಏನೇನು ವ್ಯವಸ್ಥೆ ಇದೆ, ಅಥವಾ ಜುಡಿಷಿಯಲಿ ಕಸ್ಟಡಿ ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ನವರು ಆರೋಪಿನ ತಮ್ಮ ಬಳಿಯೇ ಇಟ್ಕೊಂಡು ಎಲ್ಲಿ ತಮ್ಮ ಸ್ಟೇಷನ್ಲಿರ್ತಾರೆ, ಲಾಕಪ್ಪು ಸೆಲ್ ಅಂತೇನು ಹೇಳ್ತೀವಿ, ನಿಮ್ಮ ಸ್ಟೇಷನ್ ನೋಡಿರ್ಬೋದು ನೀವು, ಅಲ್ಲಿರುತ್ತೆ, ಅಲ್ಲಿಟ್ಕೊಂಡು ಅವನು ವಿಚಾರಣೆ ಮಾಡ್ತಾರೆ. ಹೇಗೆ ಮಾಡ್ತಾರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ಬಾಯಿ ಬಿಡಲ್ಲ. ಕೆಲವ್ರನ್ನ ಯಾವ ರೀತಿಲಿ ಬಾಯಿ ಬಿಡಿಸ್ಬೇಕೋ ಆ ರೀತಿಲಿ ಬಾಯಿ ಬಿಡಿಸ್ಬೇಕಾಗತ್ತೋ ಆ ರೀತಿಲಿ ಬಾಯಿ ಬಿಡಿಸ್ತಾರೋ. ಆ ರೀತಿಲಿ ಬಾಯಿ ಬಿಡಿಸೋದಕ್ಕೆ ಅವ್ರು ತಮ್ಮ ಬಳಿ ಇಟ್ಕೊಳ್ತಾರೆ. ಅವರು ಒಂದು 3 ದಿನ ಕೊಡಿ ಸ್ವಾಮಿ, 4 ದಿನ ಕೊಡಿ ಸ್ವಾಮಿ ಅಂತ ಕೇಳ್ಬೋದು. ಸಾಹೇಬರು ಅವ್ರಿಗೆ ಬೇಕು, ಮ್ಯಾಜಿಸ್ಟ್ರೇಟ್ರು ಅವರಿಗೆ ಈ ಕೇಸಿಗೆ ಎಷ್ಟು ಬೇಕು ಅಂಥೇಳಿ ಆ ಒಂದು ಅವಧಿಯಲ್ಲಿ ಕೊಡ್ಬೋದು. 15 ದಿವಸಕ್ಕಿಂತ ಸಾಮಾನ್ಯ ಜಾಸ್ತಿ ಕೊಡಲ್ಲ ಟೋಟಲ್. ಅಂದರೆ ಕೆಲವು ಪ್ರಕರಣಗಳಲ್ಲಿ ಇಲ್ಲ ಬೇಕಾಗತ್ತೆ ಜಾಸ್ತಿ, ತನಿಖೆ ತುಂಬ ದೊಡ್ಡ ಕೇಸ್ ಇದರಲ್ಲಿ ತುಂಬ ಅವನು ಎಲ್ಲೋ ಸಿಕ್ಕಾಪಟ್ಟೆ ಸೀಸರ್ಸ್ ಮಾಡಬೇಕಾಗಿದೆ, ಬೇರೆ ಬೇರೆ ಸ್ಥಳಗಳಿಗೆ ಅವನು ಕರ್ಕೊಂಡು ಹೋಗಬೇಕಾಗಿದೆ, ವಿಟ್ನೆಸ್ಗಳನ್ನೆಲ್ಲ ತೋರಿಸ್ಬೇಕು, ಐಡೆಂಟಿಫೈ ಮಾಡಬೇಕು ಸ್ಥಳಗಳನ್ನು ನೀವು ಅಂತ ಆದರೆ ಜಾಸ್ತಿ ದಿನನೂ ಕೊಡ್ಬೋದು ಪೊಲೀಸ್ ಕಸ್ಟಡಿಗೆ, ಅವಕಾಶ ಇದೆ. ಇದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ. ಸುಪ್ರೀಂ ಕೋರ್ಟ್ ಬೇಕಷ್ಟು ಕೇಸ್ಗಳಲ್ಲಿ ಹೇಳಿದೆ, ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಮ್ಯಾಜಿಸ್ಟ್ರೇಟ್ ಈಸ್ ಎಂಪವರ್ಡ್ ಟು ಗಿವ್ ಎನಿ ನಂಬರ್ ಆಫ್ ಡೇಸ್ ಫಾರ್ ಅದು ಪೊಲೀಸ್ ಕಸ್ಟಡಿ. ಗೊತ್ತಾಯ್ತಾ? ಕೊಡ್ಬೋದು, ಆದರೆ ಅಟ್ ಎ ಟೈಮ್ ಕೊಡಲ್ಲ. 3 ದಿವಸ 4 ದಿವಸ ಕೊಡ್ತಾರೆ, ಮತ್ತೆ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾರೆ. ಪ್ರೊಡ್ಯೂಸ್ ಮಾಡಿದ ಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಇದು ಕ್ರಮ. ಆ ಪೊಲೀಸ್ ಕಸ್ಟಡಿಯಲ್ಲಿರ್ಬೇಕಾದ್ರೆ ಅವರು ಬೇಕಾದಂಥ ಪೊಲೀಸ್ನವರು ತನಿಖೆ ಮಾಡಿ ಆ ತನಿಖೆ ಮುಗಿದ ತಕ್ಷಣ ಸ್ವಾಮಿ ನಂಗೆ ಪೊಲೀಸ್ ಕಸ್ಟಡಿ ಬೇಕಾಗಿಲ್ಲ, ತನಿಖೆ ಮುಗಿದಿದೆ ಅಂತ ಹೇಳ್ಬೋದು. ಆವಾಗ ಅವರು ನ್ಯಾಯಾಂಗ ಕಸ್ಟಡಿಗೆ ಕಳಿಸ್ಬೋದು. ಪೊಲೀಸ್ ಕಸ್ಟಡಿಗೆ ಒಬ್ಬ ಆರೋಪಿನ ಕೊಟ್ಟರೆ ಅವನು ಪೊಲೀಸರ ಸುಪರ್ದಿಲಿರ್ತಾನೆ. ಅವನ ಊಟ ಉಪಚಾರ, ಅವನ ಆರೋಗ್ಯ ಎಲ್ಲವನ್ನು ಪೊಲೀಸರು ನೋಡ್ಕೋಬೇಕಾಗತ್ತೆ. ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವ್ರ ಮೇಲೆ ಜವಾಬ್ದಾರಿ ಇರುತ್ತೆ, ಅವ್ರ ಮೇಲೆ ಜವಾಬ್ದಾರಿ ಬರುತ್ತೆ. ಕೆಲಸ ನಿಮ್ಗೆ ಗೊತ್ತಿರ್ಬೋದು, ಲಾಕಪ್ ಡೆತ್ ಆಗಿಬಿಡುತ್ತೆ. ಲಾಕಪ್ಪಲ್ಲಿ ಇಟ್ಕೊಂಡಾಗ ಸಂಪೂರ್ಣವಾಗಿ ಪೊಲೀಸ್ನವ್ರ ಮೇಲೆ ಜವಾಬ್ದಾರಿ ಬರುತ್ತೆ, ಅದಕ್ಕೆ ಅವರೇ ಜವಾಬ್ದಾರಿ ಹೊರಬೇಕಾಗುತ್ತೆ. ಆದ್ದರಿಂದ ಬಹಳ ಜವಾಬ್ದಾರಿಯಿಂದ ಅವರು ಅವನನ್ನು ಸುಪರ್ದಲ್ಲಿ ಇಟ್ಕೊಂಡು ತನಿಖೆ ನಡೆಸಬೇಕಾಗುತ್ತೆ. ತನಿಖೆ ಮುಗಿದ ತಕ್ಷಣ ಕೋರ್ಟಿಗೆ ಹೇಳಬೇಕಾಗುತ್ತೆ. ಇದು ಕ್ರಮ. ಮತ್ತು ಜುಡಿಷಿಯಲ್ ಕಸ್ಟಡಿಗೆ ಬರೋಣ. ಜುಡಿಷಿಯಲ್ ಕಸ್ಟಡಿ ಅಂದರೆ ಒಂದು ಸಲಕ್ಕೆ 14 ದಿವಸ ಮಾತ್ರ ಕೊಡ್ಬೋದು ಕೋರ್ಟ್ನವರು. ಗೊತ್ತಾಯ್ತಾ? ಇವತ್ತು ಕೊಟ್ಟರೆ 14 ನಂತರ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬೋದು. ಜುಡಿಷಿಯಲ್ ಕಸ್ಟಡಿ ಅಂದರೆ ಪೊಲೀಸ್ನವ್ರ ಕಸ್ಟಡಿಗೆ ಕೊಡಲ್ಲ. ಅದನ್ನು ಪೊಲೀಸ್ನವ್ರು ಕರ್ಕೊಂಡೋಗಿ ಜೈಲಿಗೆ ಬಿಟ್ಟು ಬರ್ತಾರೆ. ಅದು ಆ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಇದೆ, ಬಂದಿಖಾನೆ ಇಲಾಖೆ, ಅವರ ಜವಾಬ್ದಾರಿಗೆ ಬರುತ್ತೆ. ಅಲ್ಲಿ ಹೋಗ್ಬಿಡ್ತಾರೆ ಅವರು. ಅಲ್ಲಿ ಅವರು ಅಂಡರ್ ಟ್ರಯಲ್ ಅಂಥೇಳಿ, ವಿಚಾರಣಾಧೀನ ಕೈದಿ ಅಂಥೇಳಿ ಅವ್ರನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಅವರ ಊಟ ಉಪಚಾರ ವೈದ್ಯಕೀಯ
ಚಿಕಿತ್ಸೆ ಏನಿದ್ರು ಕೂಡ ಅವರು ನೋಡ್ಕೊಳ್ತಾರೆ. ಅವರು ಆ ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ರ ಮೇಲ್ವಿಸ್ತಾರಲ್ಲಿರ್ತಾರೆ. ಯಾಕಂದರೆ ಜುಡಿಷಿಯಲ್ ಕಸ್ಟಡಿ ಅಲ್ವಾ ಅದು, ನ್ಯಾಯಾಂಗ ಕಸ್ಟಡಿ. ಅಲ್ಲೇನಾರ ಹೆಚ್ಚು ಕಮ್ಮಿ ಆದರೆ ಆ ಜೈಲರ್ ಬಂದು ಇವರಿಗೆ ರಿಪೋರ್ಟ್ ಮಾಡಬೇಕು ಮ್ಯಾಜಿಸ್ಟ್ರೇಟಿಗೆ, ಹೀಗಾಗ್ತಾ ಇದೆ ಅವ್ನಿಗೆ ಹುಷಾರಿಲ್ಲದೆ ಹೋದರೆ, ಚಿಕಿತ್ಸೆ ಕೊಡಿಸಿದ್ರೆ, ಅಥವಾ ಏನಾರು ಹೆಚ್ಚು ಕಮ್ಮಿ ಆದರೆ, ಗಲಾಟೆ ಆದರೆ, ಅವ್ನಿಗೇನಾರು ಹೊಡ್ತಾ ಬಿದ್ದರೆ, ಅಥವಾ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಆದರೆ, ಇನ್ನು ಮತ್ತೇನಾದರೂ ಡೆವಲಪ್ಮೆಂಟ್ ಆದರೆ ಅದನ್ನ ಮ್ಯಾಜಿಸ್ಟ್ರೇಟಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವನು ಜುಡಿಷಿಯಲ್ ಕಸ್ಟಡಿಲಿರ್ತಾನೆ, ಮ್ಯಾಜಿಸ್ಟ್ರೇಟ್ರ ಉಸ್ತುವಾರಿ ಕಸ್ಟಡಿಲಿರ್ತಾನೆ. ಇದು ಬಹಳ ಮುಖ್ಯವಾದ ವಿಚಾರ. ಈ ಜುಡಿಷಿಯಲ್ ಕಸ್ಟಡಿ ಇದ್ದಾಗ ಪೊಲೀಸ್ನವ್ರಿಗೂ ಆರೋಪಿಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಪೊಲೀಸ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬರಲ್ಲ. ಆರೋಪಿಗೆ ವಕೀಲ ಹೋಗಿ ಅವ್ರನ್ನ ಮೀಟ್ ಮಾಡ್ಬೋದು, ಪರ್ಮಿಷನ್ ಮೊದಲೇ ತೊಗೊಂಡು ಜೈಲರ್ದು. ಈ ಮಧ್ಯದಲ್ಲಿ ಆರೋಪಿಗೆ ಏನಾರ ಬೇಲ್ ಸಿಕ್ಕರೆ ಬೇಲ್ ಮೇಲೆ ಹೊರಗಡೆ ಹೋಗ್ತಾರೆ. ಆದರೆ ಒಂದು ವೇಳೆ ತನಿಖೆ ಇನ್ನೂ ಮುಗಿದಿಲ್ಲ, ಆದರೂ ಈ ಕೇಸ್ನಲ್ಲಿ ಬೇಲ್ ಕೊಡ್ಬೋದು ಅಂತ ಈ ಮ್ಯಾಜಿಸ್ಟ್ರೇಟಿಗೆ ಅನಿಸಿದರೆ ಕೆಲವು ನಿಬಂಧನೆಗಳನ್ನು ಹಾಕಿ ಕೊಡ್ಬೋದು. ಸಪೋಸಿಂಗು ಯಾವುದೇ ಅಪರಾಧ ಈ ಡೆತ್ ಸೆಂಟೆನ್ಸು ಅಥವಾ 10 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೊಳಪಡುವ ಯಾವುದೇ ಆರೋಪಕ್ಕೊಳಗಾಗಿರುವ ಆರೋಪಿಯ ಕೇಸಿಗೆ ಸಂಬಂಧಪಟ್ಟಂತೆ 90 ದಿನಗಳ ಒಳಗಾಗಿ ಪೊಲೀಸ್ನವರು ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಹಾಕದೋ ಹೋದರೆ ಆರೋಪಿ ಬೇಲ್ ಮೇಲೆ ಹೊರಗೆ ಬರೋದಕ್ಕೆ ಅರ್ಹನಾಗಿರ್ತಾನೆ, ಅವನಿಗೆ ಹಕ್ಕಿದೆ ಬೇಲ್ ಪಡೆಯೋದಕ್ಕೆ. ಬೇರೆ ಪ್ರಕರಣಗಳಲ್ಲಿ ಅಂದರೆ 10 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಪ್ರಕರಣಗಳಲ್ಲಿ 60 ದಿವಸದ ಒಳಗೆ ಚಾರ್ಜ್ ಶೀಟ್ ಹಾಕದೋ ಹೋದರೆ, ತನಿಖೆ ಮುಗಿಸ್ದೋ ಹೋದರೆ ಪೊಲೀಸ್ನವರು ಅವನು ಬೇಲ್ ತೊಗೊಂಡು ಹೊರಗೆ ಬರೋಕ್ಕೆ ಅರ್ಹತೆ ಇದೆ, ಹಕ್ಕಿದೆ. ಕೋರ್ಟು ಆರಾಮಾಗಿ ಕೊಟ್ಬಿಡುತ್ತೆ. ಆದರೆ ಈ ಒಂದು 90-60 ದಿನದ ಏನು ರೂಲ್ ಇದೆ ಇದು ಕೂಡ ಎಕ್ಸೆಪ್ಷನ್ ಇರುತ್ತೆ. ಕೆಲವು ಎಕ್ಸೆಪ್ಷನ್ ರೂಲ್ಗಳಲ್ಲಿ ಸಂದರ್ಭಗಳಲ್ಲಿ ಕೋರ್ಟ್ ಅದನ್ನು ಕೂಡ ರೆಫ್ಯೂಸ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಹೇಳಿದೆ. ಇದು ಕೂಡ ಹಾರ್ಡ್ ಆ್ಯಂಡ್ ಫಾಸ್ಟ್ ಅಲ್ಲ. ಯಾವುದೋ ಒಂದು ವಿಶೇಷವಾದ ಸಂದರ್ಭದಲ್ಲಿ ಆರೋಪಿನ ಹೊರಗೆ ಬಿಟ್ಟರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಳಗಿಟ್ಕೋಬೋದು, ಕೊಡಬಾರ್ದು ಅಂಥೇಳಿ. ಆದರೂ ಕೂಡ ಬಹಳಷ್ಟು ಜನ ನೋಡಿರ್ಬೋದು, ತುಂಬ ಜನ ಆರೋಪಿಗಳು, ತುಂಬ ಜನ ಸಣ್ಣ ಅಪರಾಧ ಮಾಡಿರೋರೆಲ್ಲ ಜುಡಿಷಿಯಲ್ ಕಸ್ಟಡಿ ಇರ್ತಾರೆ. ನ್ಯಾಯಾಂಗ ಬಂಧನಕ್ಕೆ ನೀವು ಅದರ ಕೋರ್ಟ್ ಹತ್ರ ಹೋದರೆ ಪೊಲೀಸ್ ವ್ಯಾನ್ಗಳು 1, 2, 3, 4 ತುಂಬ್ಕೊಂಬರ್ತಾರೆ, ಹಿಡಿತಾ ಇರ್ತಾರೆ. ಯಾಕಂದರೆ ಅವರಿಗೆ ಜಾಮೀನು ಕೊಡೋಕ್ಕೆ ಅವಕಾಶ, ಭಾಳ ಬಡವರು ಇರ್ತಾರೆ, ಅವರಿಗೆ ಜಾಮೀನ್ದಾರನ ಒದಗಿಸೋಕ್ಕಾಗಲ್ಲ. ಅವ್ರಿಗೆ ಜಾಮೀನು ಮೇಲೆ ಹೋಗೋರು ಹೊರಗೆ ಹೋಗ್ತಕ್ಕಂಥ ಹಕ್ಕಿದ್ರು ಕೂಡ ಜಾಮೀನ್ದಾರ ಸಿಗದಲ್ಲೇ ಅವ್ರ ಪಾಪ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರ್ತಾರೆ. ಈ ಥರ ಕೆಲವರು ವರ್ಷಾನುಗಟ್ಟಲೆ ಕುಳಿತಾರೆ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಅಂಥ ಕೇಸ್ಗಳಿಗೆ ಏನು ಮಾಡ್ತಾರೆ, ನಮ್ಮ ಕೋರ್ಟಲ್ಲಿ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇದು ಕಸ್ಟಡಿ ಮ್ಯಾಟ್ರು ಅಂಥೇಳಿ ಬೇಗ ವಿಚಾರಣೆ ಮಾಡ್ತಾರೆ, ಬೇಗ ವಿಚಾರಣೆ ಮುಗಿಸ್ತಾರೆ. ಬೇರೆ ಬೇಲಿಗಳ ಮೇಲೆ ಇರ್ತಕ್ಕಂಥ ಆರೋಪಿಗಳಿರ್ತಾರಲ್ಲ ಆ ಕೇಸ್ಗಳಿಗಿಂತ ಕಸ್ಟಡಿ ಕೇಸ್ಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಕೋರ್ಟಲ್ಲಿ. ಆ ಕೇಸ್ಗಳ ವಿಚಾರಣೆ ಬೇಗ ಮುಗಿದು ಜಡ್ಜ್ಮೆಂಟ್ ಆಗುತ್ತೆ. ಈಗ ಯಾವುದೋ ಒಬ್ಬ ಆರೋಪಿಗೆ ಒಂದು 4 ವರ್ಷ ಶಿಕ್ಷೆಗೊಳಪಡುವ ಒಂದು ಅಪರಾಧದ ಆರೋಪ ಇದೆ ಅಂತ ಇಟ್ಕೊಳ್ಳಿ. ಅವನೀಗ 2 ವರ್ಷ ಕಸ್ಟಡಿಲಿದ್ದಾನೆ. ನಾಳೆ ಯಾವತ್ತೋ ಒಂದು ದಿವಸ ಜಡ್ಜ್ಮೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅವನಿಗೆ ಒಂದು 3 ವರ್ಷ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಗೊತ್ತಾಯ್ತಾ? ಆವಾಗ ಏನು ಮಾಡುತ್ತೆ ಕೋರ್ಟು, ಆವಾಗ ಕಾನೂನಲ್ಲಿ ಏನು ಅವಕಾಶ ಇದೆ ಅಂದರೆ 3 ವರ್ಷ ಶಿಕ್ಷೆ ಕೊಟ್ಬಿಟ್ಟು ಈಗಾಗಲೇ ಅವನು 2 ವರ್ಷ ಕಸ್ಟಡಿಯಲ್ಲಿ ಕಳೆದಿರೋದ್ರಿಂದ ಅದನ್ನು ಕಳೆದುಬಿಟ್ಟು ಇನ್ನೊಂದು ವರ್ಷ ಮಾತ್ರ ಅವನು ಜೈಲಲ್ಲಿ ಇರಬೇಕಾಗತ್ತೆ ಅನ್ನೋ ಥರ ಜಡ್ಜ್ಮೆಂಟ್ ಕೊಡುತ್ತೆ. ಇಲ್ಲ 2 ವರ್ಷ, ಆ 4 ವರ್ಷ ಕೇಸ್ನಲ್ಲಿ ಬರೀ 2 ವರ್ಷ ಶಿಕ್ಷೆ ಮಾತ್ರ ವಿಧಿಸಿದರೆ 2 ವರ್ಷ ಶಿಕ್ಷೆ ವಿಧಿಸ್ತಾ ಇದೆ. ಈಗಾಗಲೇ ಆತ ಕಸ್ಟಡಿಯಲ್ಲಿ 2 ವರ್ಷ ಇರೋದ್ರಿಂದ ಆತ ಬಿಡುಗಡೆಗೆ ಅರ್ಹ ಅಂತೇಳಿ ಆತನ್ನು ಬಿಡುಗಡೆ ಮಾಡುತ್ತೆ. ಇದು ಕಾನೂನು. ಇವತ್ತು ನಾನು ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಇದೆರಡರ ಬಗ್ಗೆ ವ್ಯತ್ಯಾಸವನ್ನು ನಿಮಗೆ ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ, ಸರಿಯಾದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ಮಾತುಗಳು ನಿಮಗಿಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.